ವಿಧಾನಸೌಧದ ಆವರಣದಲ್ಲಿ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದಂತ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದೆಡೆ ಪೊಲೀಸರ ತನಿಖೆ ನಡೀತಾ ಇದೆ, ಮತ್ತೊಂದೆಡೆ ಕೆಲ ಖಾಸಗಿ ಸಂಸ್ಥೆಗಳು ಈ ವಿಡಿಯೋದ ಅಸಲಿತನದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಪ್ರಮುಖವಾಗಿ ನ್ಯೂಸ್ ಫಸ್ಟ್ ಜೊತೆ FSL ತಜ್ಞ ಡಾಕ್ಟರ್ ಫಣೀಂದ್ರ ಅವರು ಮಾತನಾಡಿದ್ದಾರೆ. ಖಾಸಗಿ ವಿಧಿವಿಜ್ಞಾನ ಸಂಸ್ಥೆಯ ತಜ್ಞ ಇವರು ಕೊಟ್ಟಿರುವಂತ ವರದಿ ಏನಿದೆ ಅದನ್ನೇ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸೇರಿ ಪ್ರಮುಖರು ಟ್ವೀಟ್ ಮಾಡಿದರು. ಸೊ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಆ ವಿಡಿಯೋ ಏನಿದೆ ಅದು ಅಸಲಿ ವಿಡಿಯೋ, ತಿರುಚಿದ ವಿಡಿಯೋ ಅಲ್ಲ. ಎರಡನೆಯದ್ದು, ಅಲ್ಲಿ ಕೇಳಿ ಬರ್ತಾ ಇರುವಂತ ಘೋಷಣೆ ನಾಸಿರ್ ಸಾಬ್ ಜಿಂದಾಬಾದ್ ಅಲ್ಲ, ಬದಲಾಗಿ ಪಾಕಿಸ್ತಾನ್ ಜಿಂದಾಬಾದೇ ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ವಿಧಿವಿಜ್ಞಾನ ತಜ್ಞ ಡಾಕ್ಟರ್ ಫಣೀಂದ್ರ ಅವರನ್ನು ನಮ್ಮ ಪ್ರತಿನಿಧಿ ಸಂದೇಶ್ ಮಾತನಾಡಿಸಿದ್ದಾರೆ. ಅವ್ರು ಏನ್ ಮಾತನಾಡಿದ್ದಾರೆ ನೋಡೋಣ. ಪಾಕಿಸ್ತಾನ್ ಜಿಂದಾಬಾದ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೇಸ್ ಕೂಡ ದಾಖಲಾಗಿತ್ತು. ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಕಡೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಇವತ್ತು ಸಾಕಷ್ಟು ಸುದ್ದಿ ಮಾಡಿರುವಂತದ್ದು ಒಂದು ಪ್ರೈವೇಟ್ ಲ್ಯಾಬ್ ನ ರಿಪೋರ್ಟ್. ಯಾಕಂದ್ರೆ ಬಿಜೆಪಿ ಪಕ್ಷ ಕೂಡ ಈಗ ಆ ಒಂದು ರಿಪೋರ್ಟ್ ಅನ್ನ ಎಕ್ಸ್ ನಲ್ಲಿ ಟ್ವೀಟ್ ಮಾಡಿ ಅದನ್ನ ಆ ಒಂದು ರಿಪೋರ್ಟ್ ಬೇಸ್ ಮೇಲೆ ಈಗ ಕಾಂಗ್ರೆಸ್ ಮೇಲೆ ಆರೋಪವನ್ನ ಮಾಡ್ತಾ ಇದೆ. ಆ ಪ್ರೈವೇಟ್ ಲ್ಯಾಬ್ ಯಾವುದು ಅಂದ್ರೆ ಫಣೀಂದ್ರ, FSL ತಜ್ಞ ಫಣೀಂದ್ರ ಅವರು ಸಿದ್ಧಪಡಿಸಿದಂತ ಆ ರಿಪೋರ್ಟ್ ಅನ್ನ ಬಿಜೆಪಿ ಶೇರ್ ಮಾಡಿತ್ತು. ಈಗ ಆ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ನನ್ನ ಜೊತೆಯಲ್ಲಿ FSL ಎಕ್ಸ್ಪರ್ಟ್ ಆಗಿರುವಂತಹ ಫಣೀಂದ್ರ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ನೀವು ಒಂದು ಆಡಿಯೋಗಳನ್ನ, ಸ್ಯಾಂಪಲ್ಸ್ ಗಳನ್ನ ಪಡೆದು ರಿಪೋರ್ಟ್ ತಯಾರು ಮಾಡಿದ್ರ? ಸರ್, ಈ ಪ್ರಶ್ನೆ ಇರೋದು ಇಟ್ಸ್ ನಾಟ್ ಅಬೌಟ್ ದ ಸ್ಪೀಕರ್ ಐಡೆಂಟಿಫಿಕೇಶನ್ ಅಟ್ ದಿಸ್ ಪಾಯಿಂಟ್ ಇನ್ ಟೈಮ್. ಇವಾಗ ಪ್ರಶ್ನೆ ಇರುವಂತದ್ದು, ಆ ಒಂದು ಘೋಷಣೆ ಕೂಗಿದಾಗ ಪಾಕಿಸ್ತಾನ್ ಅಂತ ಹೇಳಲಾಗಿದೆಯಾ ಅಥವಾ ನಾಜಿರ್ ಸಾಬ್ ಅಂತ ಹೇಳಲಾಗಿದೆಯಾ, ಅಷ್ಟೇ ಇವಾಗ ಪ್ರಶ್ನೆ ಇರೋದು. ಅದನ್ನ ಆನ್ಸರ್ ಮಾಡಿದ ನಂತರ ಯಾರು ಆದ ನಂತರ ಹೇಳಿದ್ದಾರೆ ಅಂತ ಪ್ರಶ್ನೆ ಬಂದಾಗ ಅವಾಗ ಸಸ್ಪೆಕ್ಟ್ ಗಳ ಒಂದು ವಾಯ್ಸ್ ಸ್ಯಾಂಪಲ್ ತಗೊಂಡು ಇದು ಯಾರು ಮಾಡಿದ್ದಾರೆ ಅಂತ ಒಂದು ಪ್ರಕ್ರಿಯೆ ಏನಿರುತ್ತೆ ಅದು ನೆಕ್ಸ್ಟ್ ಹಂತದಲ್ಲಿ ಬರ್ತಾ ಹೋಗುತ್ತೆ. ಬಟ್ ಇವಾಗ ನಾವು ಮಾಡೋ ರಿಪೋರ್ಟ್ ಪ್ರಕಾರ ವಿಡಿಯೋ ಏನು ಈಗ ಡಿಸ್ಪ್ಯೂಟ್ ಆಗಿತ್ತು ಆ ಕಂಟೆಂಟ್, ಅದು ಅಥೆಂಟಿಕ್ ಅಂತ ಒಂದು ಎಕ್ಸಾಮಿನೇಷನ್ ಮಾಡಿದೀವಿ. ನಂತರ ಅದರಲ್ಲಿ ನಾವು ಬೇಸ್ಡ್ ಆನ್ ಡಿಫರೆಂಟ್ ಟೆಕ್ನಿಕಲ್ ಅಂಡ್ ಅಕಾಸ್ಟಿಕ್ ಪ್ಯಾರಾಮೀಟರ್ಸ್ ಪಾಕಿಸ್ತಾನ ಅಂತಿದೆ ಅಥವಾ ನಾಜಿರ್ ಸಾಬ್ ಅಂತ ಮಾತ್ರ ಇದೆಯಾ ಅನ್ನೋ ಒಂದು ವಿಚಾರ ನಾವು ಎಕ್ಸಾಮಿನೇಷನ್ ಮಾಡಿದೀವಿ. ರಿಪೋರ್ಟ್ ಪ್ರಕಾರ ಅದ್ರಲ್ಲಿ ಪಾಕಿಸ್ತಾನ ಅನ್ನೋ ವಿಚಾರನ ಕೇಳಲಾಗ್ತದೆ ಅಂದ್ಬಿಟ್ಟು ನಾವು ರಿಪೋರ್ಟ್ ಮಾಡಿದೀವಿ. ಸರ್, ನೀವು ರಿಪೋರ್ಟ್ ನಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ತೀರಾ ಲಾಸ್ಟ್ ವರ್ಡ್ ಅನ್ನ, ಅಂದ್ರೆ ತಾನ್ ಮತ್ತೆ ಸಾಬ್. ಇಲ್ಲಿ ಸಾಬ್ ಅಂತ ಕೇಳಿಸ್ತಾ ಇಲ್ಲ, ತಾನ್ ಅಂತ ಕೇಳ. ಆ ಆಡಿಯೋ ಎಲ್ಲಿಂದ ಪಡೆದಿದ್ದು? ಒರಿಜಿನಲ್ ಆಡಿಯೋನ ಅಥವಾ ಹೇಗೆ ಅಂತ? ಅವಾಗ ನಡೆದಂತ ಒಂದು ಘಟನೆ ಅದು ಏನು, ಇವಾಗ ಸೋರ್ಸ್ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಏನದು ಏರ್ ಆಗಿತ್ತು ಅದರ ಕ್ಲಿಪ್ಪಿಂಗ್ ನನಗೆ ಇನ್ಫ್ಯಾಕ್ಟ್ ಈ ಒಂದು ರಿಪೋರ್ಟ್ ನಾನು ನನ್ನ ಕ್ಲೈಂಟ್ ಆಗಿರುವಂತಹ ಸಂವಾದ ಫೌಂಡೇಶನ್ ಅವರು ರಿಕ್ವೆಸ್ಟ್ ಮಾಡಿದ್ರು. ಅವರಿಗೆ ರಿಪೋರ್ಟ್ ನಾನು ಕೊಟ್ಟಿದ್ದೀನಿ. ಅವರು ಈ ಒಂದು ಕ್ಲಿಪ್ ನ ಒಂದು ಪೆನ್ಡ್ರೈವ್ ಮುಖಾಂತರ ಸಬ್ಮಿಟ್ ಮಾಡಿರ್ತಾರೆ ನಮಗೆ. ಅದನ್ನೇ ರಿಪೋರ್ಟ್ ಕೂಡ ಮೆನ್ಷನ್ ಮಾಡಿರ್ತೀವಿ ನಾವು. ಸೊ ಅದು ಇನ್ಫ್ಯಾಕ್ಟ್ ನಿಮಗೆ ಇಷ್ಟು ತನಕ ಹರಿದಾಡ್ತಿರೋ ರಿಪೋರ್ಟ್ಗಳಲ್ಲಿ ಅದು ಆ ಒಂದು ವಿಚಾರ ನಿಮಗೆ ಮೇಲ್ನೋಟ ಕಾಣಿಸ್ತಿಲ್ಲ, ಬಿಕಾಸ್ ಆ ಇನ್ಫಾರ್ಮೇಶನ್ ನಮ್ಮ ಕವರಿಂಗ್ ಲೆಟರ್ ಇರುತ್ತೆ. ಸೊ ಆ ಕವರಿಂಗ್ ಲೆಟರ್ ಇರೋ ಕಂಟೆಂಟ್ ಮತ್ತು ನಮ್ಮ ಪೆನ್ ಡ್ರೈವ್ ಅಲ್ಲಿ ಕೆಲವು ಇನ್ಫಾರ್ಮೇಶನ್ ಕೊಟ್ಟಿರ್ತೀವಿ ನಾವು. ಅದೆರಡು ಇಲ್ಲದೇನೆ ಬರೀ ರಿಪೋರ್ಟ್ ಮಾತ್ರ ಹರಿದಾಡ್ತಿರೋ ಕಾರಣಕ್ಕೋಸ್ಕರ ಇವಾಗ ಕವರಿಂಗ್ ಲೆಟರ್ ಮತ್ತು ಆಡಿಯೋ ಪೆನ್ ಡ್ರೈವ್ ಅಲ್ಲಿ ಏನು ಇನ್ಫಾರ್ಮೇಶನ್ ಇತ್ತು ಅದೆಲ್ಲ ಕಂಪೈಲ್ ಮಾಡಿ ಒಂದೇ ರಿಪೋರ್ಟ್ ನ ತೋರಿಸುವಂತ ನಾನು ಇವಾಗ ಪ್ರಯತ್ನ ಮಾಡ್ತಿದ್ದೀನಿ. ಸೊ ದಟ್ ಇನ್ ಕೇಸ್ ಆ ರಿಪೋರ್ಟ್ ನೀವು ಸರ್ಕ್ಯುಲೇಟ್ ಮಾಡಿದ್ರು ಕೂಡ ನಾನು ಅದ್ರಲ್ಲಿ ಇವಾಗ ಎಲ್ಲ ಇನ್ಫಾರ್ಮೇಶನ್ ಸಿಗಬೇಕಿದೆ ನಿಮಗೆ. ಅದೇ ಮಿಸ್ ಇಂಟರ್ಪ್ರಿಟೇಷನ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆ ಕ್ಲಾರಿಫಿಕೇಶನ್ಗೋಸ್ಕರ ನಾನು ಒಂದೇ ರಿಪೋರ್ಟ್ ಮಾಡ್ತಿದ್ದೀನಿ ಇವಾಗ. ಸರ್, ಅಂದ್ರೆ ಬೇರೆ ಏನಾದ್ರು ಮತ್ತೊಂದು ಆಡಿಯೋ ಏನಾದ್ರು ತೆಗೆದು ಅದನ್ನ ರಿಪೋರ್ಟ್ ಜನರೇಟ್ ಮಾಡುವಂತ ಕೆಲಸ ಆಗುತ್ತಾ ಅಂತ? ಸರ್, ಮತ್ತಿನ್ನೊಂದು ಆಡಿಯೋ ತೆಗೆದು ರಿಪೋರ್ಟ್ ಜನರೇಟ್ ಮಾಡೋ ನೆಸೆಸಿಟಿ ತಕ್ಷಣಕ್ಕಿಲ್ಲ. ಹವೆವರ್, ಫಾರ್ ದ ಪರ್ಪಸ್ ಆಫ್ ದ ಎಕ್ಸಾಮಿನೇಷನ್ ಇನ್ ಫ್ಯೂಚರ್ ಅವರು ಸೋರ್ಸ್ ವಿಡಿಯೋ ಏನಿದೆ, ಇದು ಒಂದು ಮೀಡಿಯಾ ಚಾನಲ್ ಹತ್ರ ಏನು ಸೋರ್ಸ್ ವಿಡಿಯೋ ಇರುತ್ತೆ ಅದನ್ನ ಸಬ್ಮಿಟ್ ಮಾಡಿದಾಗ ರೀ ಎಕ್ಸಾಮಿನೇಷನ್ ಮಾಡುವಂತ ಸ್ಕೋಪ್ ಇರ್ತದೆ. ಬಟ್ ಅದರ್ವೈಸ್ ಅಲ್ಲಿ ತನಕ ನಾನು ಏನು ಸ್ಕೋಪ್ ಇರುತ್ತೋ, ಬಿಕಾಸ್ ಬೇಸ್ಡ್ ಆನ್ ದ ಅವೈಲೇಬಲ್ ವಾಯ್ಸ್ ಸ್ಯಾಂಪಲ್ ಏನಿದೆ ಅದ್ರ ಪ್ರಕಾರ ಎಕ್ಸಾಮಿನೇಷನ್ ಮಾಡಿದ್ವಿ ನಾವು. ಓಕೆ, ಯಾಕಂದ್ರೆ ಈ ಪ್ರಶ್ನೆ ಯಾಕೆ ಕೇಳಿದೆ ಅಂದ್ರೆ ಗೃಹ ಸಚಿವರು ಕೂಡ ಹೇಳ್ತಾರೆ ಆ ಲ್ಯಾಬ್ ಮೇಲೆ ನಾವು ಎನ್ಕ್ವೈರಿಯನ್ನು ಕೂಡ ಮಾಡ್ತೀವಿ ಅಂತ ಹೇಳಿ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್, ಖಂಡಿತ. ಸಿ, ವೆನ್ ಐ ಗಿವ್ ಎ ರಿಪೋರ್ಟ್, ಫೋರೆನ್ಸಿಕ್ ರಿಪೋರ್ಟ್ ಅಂತ ಹೇಳೋ ಕಾರಣಕ್ಕೋಸ್ಕರ ಯಾವುದೇ ಒಂದು ಎಂಕ್ವೈರಿ, ಇಟ್ ಕುಡ್ ಬಿ ಜುಡಿಷಿಯಲ್ ಎಂಕ್ವೈರಿ, ಇಟ್ ಕುಡ್ ಬಿ ಪ್ಯಾರಾಲೀಗಲ್ ಎಂಕ್ವೈರಿ ಅಥವಾ ಎನಿ ಅಥಾರಿಟಿ ಹೂ ಹ್ಯಾಸ್ ಅಥಾರಿಟಿ ಟು ಕ್ವಶನ್, ಅವರ ಮುಂದೆ ನಾವು ರಿಪೋರ್ಟ್ ಹೇಳಿ ಅಥವಾ ಆ ರಿಪೋರ್ಟ್ಗೆ ಬೇಕಾಗಿರುವಂತಹ ಜಸ್ಟಿಫಿಕೇಶನ್ ಏನಿದೆ ಅದನ್ನು ಕೊಡುವಂತ ಜವಾಬ್ದಾರಿ ನಮಗೆ ಇದ್ದೇ ಇರ್ತದೆ, ಬಿಕಾಸ್ ದಟ್ಸ್ ವಾಟ್ ಅವರ್ ಪ್ರೊಫೆಷನಲ್ ಆಬ್ಲಿಗೇಷನ್ ಇಸ್. ಸೊ ಅದು ಅರ್ಥ ಮಾಡ್ಕೊಂಡ್ರೆ ನಾವು ಈ ಒಂದು ರಿಪೋರ್ಟ್ ನ ನಾವು ಡಿಸ್ಕ್ಲೋಸ್ ಮಾಡಿ ಇಶ್ಯೂ ಮಾಡಿರೋದು. ಸರ್, ಫೈನಲಿ ಏನು ಹೇಳೋಕೆ ಇಷ್ಟಪಡ್ತೀರಾ ಈ ಆಡಿಯೋ ಇದಕ್ಕೆ ಸಂಬಂಧಪಟ್ಟಂಗೆ? ಸರ್, ಏನು ಸ್ಯಾಂಪಲ್ಸ್ ನಮಗೆ ಸಬ್ಮಿಟ್ ಮಾಡಲಾಗಿದೆ ಅದ್ರ ಪ್ರಕಾರ ರಿಪೋರ್ಟ್ ಮಾಡಿದ್ದೀನಿ. ರಿಪೋರ್ಟ್ ಅಲ್ಲಿ ಯಾವ ಪ್ಯಾರಾಮೀಟರ್ಸ್ ಬೇಸಿಸ್ ಮೇಲೆ ಕನ್ಕ್ಲೂಷನ್ ಬಂದಿದ್ದೀನಿ, ಯಾವ ಪ್ಯಾರಾಮೀಟರ್ಸ್ ಬೇಸಿಸ್ ಮೇಲೆ ಎಲಿಮಿನೇಷನ್ ಆಗಿದೆ ಅನ್ನೋ ವಿಚಾರನ ಡೀಟೇಲ್ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಎವ್ರಿಥಿಂಗ್ ಇಸ್ ದೇರ್ ಇನ್ ದ ರಿಪೋರ್ಟ್. ದಟ್ಸ್ ವಾಟ್ ಐ ಹ್ಯಾವ್ ಟು ಸೇ. ಅಂದ್ರೆ ರಿಪೋರ್ಟ್ ನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಬಂದಿದೆ ಅಂತ.
there is inference which says Pakistan Zindabad, yes. ಥ್ಯಾಂಕ್ ಯು. ಇದಿಷ್ಟು FSL ತಜ್ಞ ಫಣೀಂದ್ರ ಅವರ ಮಾತು. ಅಂದ್ರೆ ಇಲ್ಲಿ ರಿಪೋರ್ಟ್ ನಲ್ಲಿ ನಾವು ಜನರೇಟ್ ಮಾಡಿದಂತಹ ರಿಪೋರ್ಟ್ ನಲ್ಲಿ ಅಲ್ಲಿ ಕ್ಲಿಯರ್ ಕಟ್ ಆಗಿ ಪಾಸಿಟಿವ್ ಆಗಿ ಬಂದಿರುವಂತದ್ದು ಅನ್ನೋ ಮಾತನ್ನ ಹೇಳ್ತಾರೆ. ಜೊತೆಗೆ ಸರ್ಕಾರ ಯಾವುದೇ ರೀತಿಯ ಒಂದು ತನಿಖೆಯನ್ನ ಅಥವಾ ಕ್ಲಾರಿಫಿಕೇಶನ್ ಅನ್ನ ಕೇಳಿದ್ರು ಕೂಡ ಅದಕ್ಕೆ ನಾನು ಸಹಕಾರ ನೀಡಿ ಅವರ ತನಿಖೆಗಾಗಿರ್ಬೋದು ಅಥವಾ ಒಂದು ಕ್ಲಾರಿಫಿಕೇಶನ್ಗೆ ಸಹಕಾರವನ್ನ ನೀಡ್ತೀನಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಧು ಜೊತೆ ಸಂದೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.